ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಯ ಅಪಜಯ ಅಥವಾ ಯುದ್ಧದ ಪ್ರಶ್ನೆ ಅಂತಂದಾಗ ಎಲ್ಲರೂ ಕೇಳ್ತಾರೆ, ಯುದ್ಧ ನಡೀತಾ ಇದೆಯಲ್ಲ, ಯುದ್ಧದಲ್ಲಿ ಏನಾಗುತ್ತೆ, ಅದರ ಶುಭಾಶುಭ ಫಲ ಹೇಳೋದಕ್ಕೆ ಯುದ್ಧದ ವಿಚಾರವನ್ನು ಹೇಗೆ ಹೇಳೋದು ಅಂದರೆ, ಒಂದು ಪ್ರಶ್ನಾ ಕುಂಡಲಿಯನ್ನು ಹಾಕೋಬೇಕು. ಪ್ರಶ್ನಾ ಕುಂಡಲಿ ಹಾಕ್ಕೊಂಡು ಈ ಪ್ರಶ್ನಾ ಕುಂಡಲಿಯಲ್ಲಿ ಇಲ್ಲಿ ನೋಡಿದಾಗ 21/3/2026 ರಾತ್ರಿ 12:45 ಹೀಗಿದ್ದಾಗ ಇದಕ್ಕೆ ಲಗ್ನ ಕುಂಭದಲ್ಲಿ ಕುಜ, ರಾಹು, ವಕ್ರಬುಧ, ಮೀನದಲ್ಲಿ ಶುಕ್ರ, ರವಿ, ಶನಿ, ಚಂದ್ರ, ಮಿಥುನದಲ್ಲಿ ಗುರು, ಸಿಂಹದಲ್ಲಿ ಕೇತು. ಇದೊಂದು ತಾತ್ಕಾಲಿಕ ಪ್ರಶ್ನಾಕುಂಡಲಿ. ಈ ಪ್ರಶ್ನಾಕುಂಡಲಿಯಲ್ಲಿ ಹೇಗೆ ಯುದ್ಧದ ಪ್ರಶ್ನೆಯನ್ನು ನೋಡೋದು ಅಂತಂದರೆ, ಮೊದಲು ನಗರದ ಅಧಿಪತಿ ಅಂತ ಕರಿತೀವಿ. ಅಂದರೆ ಯಾವ ದೇಶ ಅಥವಾ ಯಾರ ಬಗ್ಗೆ ಕೇಳ್ತಾರೋ ಆ ದೇಶ, ಆ ಗ್ರಾಮ, ಆ ಸಿಟಿಯನ್ನು ಕುರಿತು ಪ್ರಶ್ನೆ ಕೇಳಿದಾಗ ಅದಕ್ಕೆ ಪ್ರಶ್ನಾಲಗ್ನ, ದಶಮ ಸ್ಥಾನ, ಸಪ್ತಮ ಸ್ಥಾನ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಲಗ್ನ, ಚತುರ್ಥ, ಸಪ್ತಮ, ದಶಮ ಅಂದರೆ ಕೇಂದ್ರ ಸ್ಥಾನಗಳು, 4 ಕೇಂದ್ರ ಸ್ಥಾನಗಳು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ 4 ಕೇಂದ್ರಗಳಲ್ಲಿ ಶುಭಗ್ರಹಗಳಿದ್ದರೆ ಆ ಗ್ರಾಮಕ್ಕಾಗಲಿ, ಆ ದೇಶಕ್ಕಾಗಲಿ, ಆ ರಾಜ್ಯಕ್ಕಾಗಲಿ ಜಯ ಉಂಟಾಗ್ತದೆ ಅಂತ ಈ ಪ್ರಶ್ನೆ ನೋಡಿದಾಗ ಇಲ್ಲಿ ಲಗ್ನಕ್ಕೆ ಲಗ್ನಾಧಿಪತಿ ಗುರು ದೃಷ್ಟಿ ಇದೆ, ಕೇತು ದೃಷ್ಟಿ ಇದ್ರೂ ಕೂಡ ಲಗ್ನಾಧಿಪತಿ ಲಗ್ನ ನೋಡೋದ್ರಿಂದ ಲಗ್ನಕ್ಕೆ ಬಲ ಇದೆ. ಇನ್ನು ಚತುರ್ಥ ಸ್ಥಾನ ನೋಡಿದಾಗ ಚತುರ್ಥ ಸ್ಥಾನಾಧಿಪತಿ ಲಗ್ನಕ್ಕೆ ಕೇಂದ್ರದಲ್ಲಿದ್ದಾನೆ, ಚತುರದಲ್ಲಿ ಶನಿ, ಚತುರ್ಥದಲ್ಲಿ ಭಾಗ್ಯಾಧಿಪತಿ ರವಿ. ಇನ್ನು ಸೆಕೆಂಡ್ ಲಾರ್ಡ್, ಥರ್ಡ್ ಲಾರ್ಡ್ ಶನಿ ಇದ್ದಾನೆ. ಅಂದರೆ ಭಾಗ್ಯಾಧಿಪತಿ ಸೂರ್ಯ ಆದಾಗ ಅವನು ಶುಭಗ್ರಹನಾಗ್ಬಿಡ್ತಾನೆ. ಇನ್ನು ಶನಿ ಈ ಧನಸು ಲಗ್ನಕ್ಕೆ ತಟಸ್ಥ ಗ್ರಹನಾಗ್ತಾನೆ. ಚಂದ್ರ ಅಷ್ಟಮಾಧಿಪತಿ ಆಗ್ತಾನೆ, ಅವನು ತಟಸ್ಥನಾಗ್ತಾನೆ. ಚಂದ್ರನಿಗೆ ಅಷ್ಟಮಾಧಿಪತಿ ದೋಷ ಬರಲ್ಲ. ಇನ್ನು ಶುಕ್ರ ನೈಸರ್ಗಿಕ ಶುಭಗ್ರಹ ಉಚ್ಚಕ್ಷೇತ್ರದಲ್ಲಿದ್ದರೂ ಕೂಡ ಈ ಲಗ್ನಕ್ಕೆ ಅವನು ಒಳ್ಳೆಯವನಲ್ಲ. ಸೊ ಅದರಿಂದ ಶುಕ್ರ ಒಬ್ಬನೇ, ಅವನು ನೈಸರ್ಗಿಕ ಶುಭಗ್ರಹ ಹೌದು, ಈ ಲಗ್ನಕ್ಕೆ ಪಾಪಿ ಅನ್ನೋದು, ಅವನು ತಟಸ್ಥ ಅಂತ ಅನ್ಕೋಬೇಕು, ಅವನು ಮಿಶ್ರ ಫಲ ಕೊಡ್ತಾನೆ. ಹಾಗಿದ್ರೆ ಈ ಲಗ್ನ 4ನೇ ಮನೆ ಹೇಗಿದೆ ಅಂತಂದರೆ, ಲಗ್ನ ಚೆನ್ನಾಗಿದೆ, 4ನೇ ಮನೆಯಲ್ಲಿ ಮಿಶ್ರ ಗ್ರಹ ಇದೆ, ಭಾಗ್ಯಾಧಿಪತಿ ಆಗಿರ್ತಕ್ಕಂತಹ ಸೂರ್ಯರದು ಶುಭ, ಅನಂತರ ಈ ಲಗ್ನಕ್ಕೆ ಈ ಮನೆಯ ಅಧಿಪತಿ ಕೇಂದ್ರದಲ್ಲಿರೋದು ಶುಭ, ಶನಿಯು ತಟಸ್ಥ, ಚಂದ್ರನೂ ತಟಸ್ಥ, ಅಷ್ಟಮಾಧಿಪತಿ ದೋಷ ಚಂದ್ರನಿಗೆ ಬರಲ್ಲ. ಆನಂತರ ಶುಕ್ರ ಒಬ್ಬ ಪಾಪಗ್ರಹನಾಗ್ತಾನೆ, ಆದರೂ ಅವನು ನೈಸರ್ಗಿಕ ಶುಭಗ್ರಹನಾಗಿರೋದ್ರಿಂದ ಅವನನ್ನು ತಟಸ್ಥ ಅಂತ ತಗೊಬಿಡ್ತೀವಿ. ಇನ್ನು ಸಪ್ತಮ ಸ್ಥಾನ ಅಂತ ಕರಿತೀವಿ. ಸಪ್ತಮ ಸ್ಥಾನಕ್ಕೆ ಆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರು ಇರೋದರಿಂದ ಅದು ಶುಭವನ್ನು ಉಂಟು ಮಾಡ್ತದೆ. ಸಪ್ತಮಾಧಿಪತಿ ಆಗಿರ್ತಕ್ಕಂತಹ ಬುಧನು ಪಂಚಮಾಧಿಪತಿ ಮತ್ತು ವ್ಯಯಾಧಿಪತಿ ಆಗಿರ್ತಕ್ಕಂಥ ಮಂಗಳನ ಜೊತೆಯಲ್ಲಿದ್ದಾನೆ. ರಾಹುಕೇತುಗಳ ಜೊತೆಗಿದ್ರೂ ಕೂಡ ಅವನು ಗುರುದೃಷ್ಟಿ, ಲಗ್ನಾಧಿಪತಿ ಮತ್ತು ಗುರುದೃಷ್ಟಿ ಇರೋದರಿಂದ ಸಪ್ತಮಾಧಿಪತಿಗೆ ಬಲ ಬಂದ್ಬಿಡುತ್ತೆ. ಅವನು ವ್ಯಯಾಧಿಪತಿ ಸಂಬಂಧ ಇದ್ದರೂ, ರಾಹು ಸಂಬಂಧ ಇದ್ದರೂ, ಆದರೆ ಲಗ್ನಾಧಿಪತಿಯಾಗಿರ್ತಕ್ಕಂಥ ಗುರುದೃಷ್ಟಿ ಇರೋದರಿಂದ, ಶುಭಕಾರಕ ಗುರುದೃಷ್ಟಿಯಿಂದ ಅವನು ಸರಿಯೋಗ್ಬಿಡ್ತಾನೆ. ಹಾಗಾಗಿ ಸೆವೆಂತ್ ಲಾರ್ಡು ಓಕೆ ಅಂತ ಅಂದ್ಬಿಡ್ತೀವಿ ನಾವು. 12th ಲಾರ್ಡ್ ಒಂದು ಬಿಟ್ಟರೆ, ರಾಹುಕೇತುಗಳದ್ದು ಒಂದು ಬಿಟ್ಟರೆ, ಬಟ್ ಲಗ್ನಾಧಿಪತಿ ಮತ್ತು ಗುರುದೃಷ್ಟಿ ಇರೋದ್ರಿಂದ ಪಿಕಪ್ ಆಗಿಬಿಡುತ್ತೆ. ಇನ್ನು ಫೈನಲ್ ಆಗಿ ದಶಮ ಸ್ಥಾನಕ್ಕೆ ಈಗೇನು ದಶಮಕ್ಕೆ ಕೇಂದ್ರದಲ್ಲಿ ಗುರು ಇರ್ತಾನೆ, ದಶಮಕ್ಕೆ ಆ ಚಂದ್ರ ನೋಡ್ತಾನೆ, ಚಂದ್ರ ದೃಷ್ಟಿ ಇರೋದ್ರಿಂದ ಚಂದ್ರ ಅಷ್ಟಮಾಧಿಪತಿ ದೋಷ ತಟಸ್ಥ, ಶನಿ ದೃಷ್ಟಿ ಇದೆ, ಶನಿಯು ತಟಸ್ಥ. ಇನ್ನು ರವಿ ನೋಡ್ತಾನೆ, ಭಾಗ್ಯಾಧಿಪತಿ ಶುಭ ಅದು. ಆನಂತರ ಪಾಪಿ ಆಗಿರತಕ್ಕಂಥ ಶುಕ್ರ ಈ ಮನೆ ನೋಡಿದ್ರು ಕೂಡ ಈ ಮನೆಗೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ದಶಮ ಸ್ಥಾನ ಕೂಡ
ಚೆನ್ನಾಗಾಗ್ಬಿಡುತ್ತೆ. ಇನ್ನು ದಶಮ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಬುಧನಿಗೆ ಗುರು ದೃಷ್ಟಿ ಇರೋ ಕಾರಣ ಅನಂತರ ಸಣ್ಣ ಪುಟ್ಟ ಮಂಗಳ ದೋಷ, ಮಂಗಳ ಜೊತೆಗಿರೋ ವ್ಯಯದಲ್ಲಿರೋ ಮಂಗಳ ಇರೋದ್ರಿಂದ ಅಥವಾ ವ್ಯಯಾಧಿಪತಿ ಮಂಗಳ ಇರೋದ್ರಿಂದ ಅಥವಾ ರಾಹುಕೇತುಗಳ ಸಂಬಂಧ ಇದ್ದರೆ ಸಣ್ಣ ಪುಟ್ಟ ಸ್ವಲ್ಪ ಸಮಯ ತಗೋಬೋದು ವಿನಃ ಲಗ್ನ ಕೇಂದ್ರಗಳು ಇದು ಓಕೆ. ಲಗ್ನ ಕೇಂದ್ರಗಳು ಅಂದರೆ ಲಗ್ನ, ದಶಮ, ಸಪ್ತಮ ಇಲ್ಲಿ ಶುಭಗ್ರಹಗಳೇ ಕಾಣೋದ್ರಿಂದ, ಅಂದರೆ ನೈಸರ್ಗಿಕ ಶುಭಗ್ರಹ ನೋಡಿದ್ರೆ ನೈಸರ್ಗಿಕ ಶುಭಗ್ರಹ ಶುಕ್ರನೂ ಅಲ್ಲಿರ್ತಾನೆ. ಅಗೇನ್ ಇನ್ನೊಬ್ಬ ನೈಸರ್ಗಿಕ ಶುಭಗ್ರಹ ಗುರು ಕೂಡ ಎರಡೂ ಕೇಂದ್ರಗಳಲ್ಲಿರೋದರಿಂದ ಅದು ಶುಭ ಉಂಟಾಗುತ್ತೆ. ಯಾವ ದೇಶ ಯಾವ ಗ್ರಾಮದ ಬಗ್ಗೆ ಪ್ರಶ್ನೆ ಕೇಳ್ತಾರೋ ಅವರು ಏನಂತಾರೆ ಅದನ್ನು, ಅವನಿಗೆ ಜಯ ಉಂಟಾಗ್ತದೆ, ಜಯದ ಸೂಚನೆ ಇದೆ ಅಂತ ಹೇಳುತ್ತೆ. ಅದೇ ಥರ ಏನಾದರೂ ಈ ಪ್ರಶ್ನಾ ಲಗ್ನದಿಂದ ಕೇಂದ್ರಗಳಲ್ಲಿ ಹೆಚ್ಚು ಕೇಂದ್ರಗಳಲ್ಲಿ ಕುಜ ಮತ್ತು ಶನಿ ಇದ್ದರೆ ಅಥವಾ ಭಾಗ್ಯದಲ್ಲಿ ಕುಜ ಶನಿ ಇದ್ದಿದ್ರೆ ಅದು ಅಪಜಯದ ಸೂಚನೆ ಆಗ್ತಾ ಇತ್ತು. ಆದರೆ ಭಾಗ್ಯಕ್ಕೆ ಕುಜನ್ ದೃಷ್ಟಿ ಇದೆ, ಆದರೆ ಅವನು ಪಂಚಮಾಧಿಪತಿ ಆಗ್ತಾನೆ, ಏನು ದೋಷ ಬರಲ್ಲ. ಆ ಶನಿ ಸಂಬಂಧ ಭಾಗ್ಯಕ್ಕೆ ಬರಲ್ಲ. ಆದರೆ ಭಾಗ್ಯಾಧಿಪತಿ ಆಗಿರತಕ್ಕಂಥವ್ರು ಶನಿ ಸಂಬಂಧ ಇರೋದ್ರಿಂದ ಸಮಯ ತಗೊಳುತ್ತೆ. ಅಂದ್ರೇನು, ಕುಜ ಶನಿಗಳು ಕೇಂದ್ರದಲ್ಲಿ ಮತ್ತು ಭಾಗ್ಯದಲ್ಲಿ ಅವರ ಸ್ಥಿತಿ ಅಥವಾ ಅವರ ದೃಷ್ಟಿ ಒಳ್ಳೆಯದಲ್ಲ. ಭಾಗ್ಯಕ್ಕೆ ಕುಜನ ದೃಷ್ಟಿ ಇದೆ, ಭಾಗ್ಯಾಧಿಪತಿ ಆಗಿರತಕ್ಕಂಥ ರವಿ ಶನಿ ಜೊತೆ ಇರೋದರಿಂದ, ಅಂದರೆ ಭಾಗ್ಯಕ್ಕೂ ಭಾಗ್ಯಾಧಿಪತಿಗೂ ಶನಿ ಕುಜರ ಸಂಬಂಧ ಇರೋದರಿಂದ ಅದು ಪೂರ್ಣವಾಗಿ ಜಯ ಆಗಬೇಕಾದ್ರೆ ನಷ್ಟಗಳಿಂದ ಸ್ವಲ್ಪ ನಷ್ಟಗಳಾಗಿ ಆ ನಷ್ಟದಿಂದ ಜಯ ಉಂಟಾಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತದೆ ಅಂತ. ಇನ್ನು ಇಲ್ಲಿ ಸ್ಪೆಷಲ್ ಆಗಿ ಏನು ಅಂತಂದರೆ ನರರಾಶಿಗಳು ಅಂತ ಕರಿತೀವಿ. ಈ ಪ್ರಶ್ನಾ ಲಗ್ನದಲ್ಲಿ ನರರಾಶಿ ಅಂತಿರುತ್ತೆ. ಆ ನರರಾಶಿಗಳಲ್ಲಿ ಶುಭಗ್ರಹಗಳಿದ್ರೆ ಅಂತ. ಯಾವುದದು ನರರಾಶಿಗಳು ಅಂದರೆ ಮಿಥುನ, ಕುಂಭ, ತುಲಾ, ಕನ್ಯಾ ಇದು ನರರಾಶಿಗಳು ಅಂತ ಕರಿತೀವಿ. ನರ ಅಂದರೆ ಮನುಷ್ಯರ ರಾಶಿಗಳು. ಮಿಥುನ, ಕುಂಭ, ತುಲಾ, ಕನ್ಯಾ. ಈ ನರರಾಶಿ ಏನಾದರೂ ಲಗ್ನ ಆಗಿದ್ದರೆ ಅಥವಾ ಲಾಭಸ್ಥಾನ ಆಗಿದ್ದರೆ ಅಥವಾ ವ್ಯಯಸ್ಥಾನ ಆಗಿದ್ದರೆ ಆಗಿದ್ದು ಅಲ್ಲಿ ಶುಭಗ್ರಹಗಳಿದ್ದರೆ, ಅಂದರೆ ಲಗ್ನ, ಲಾಭ, ವ್ಯಯ ಈ ಮೂರು ಕೂಡ ನರರಾಶಿಗಳಾಗಿದ್ದು ಇಲ್ಲಿ ಶುಭಗ್ರಹಗಳ ಸಂಬಂಧ ಇದ್ದರೆ ಅದು ಅತ್ಯಂತ ಶುಭವನ್ನು ಕೊಡುತ್ತೆ, ಜಯವನ್ನು ತಂದು ಕೊಡ್ತದೆ ಅಂತ ಹೇಳುತ್ತೆ. ಲಾಭಸ್ಥಾನ ನರರಾಶಿಯಾಗಿದೆ, ಅದು ತುಲಾ ಬಂದು ನರರಾಶಿಯಲ್ಲಿ ಬರೋದ್ರಿಂದ ಈ ನರರಾಶಿಗೆ ಗುರುವಿನ ದೃಷ್ಟಿ ಇರೋದ್ರಿಂದ, ಗುರುವಿನ ದೃಷ್ಟಿ ಈ ನರರಾಶಿಗೆ ಬರೋದ್ರಿಂದ ಅದು ಶುಭದ ಸೂಚನೆ ಇದೆ. ಇನ್ನು ವ್ಯಯ ರಾಶಿ ಯಾವುದು ಅಂದರೆ ವೃಶ್ಚಿಕ ನರರಾಶಿ ಅಲ್ಲ, ಆದರೆ ಲಾಭಸ್ಥಾನ ಆಗಿರಬೇಕು. ಏನು ಹೇಳ್ತಾನೆ ಅಲ್ಲ, ಇದು ಕಂಡೀಷನು ಲಗ್ನವು ಅಥವಾ ಲಾಭಸ್ಥಾನವು ಅಥವಾ ವ್ಯಯಸ್ಥಾನವು ಮೂರರಲ್ಲಿ ಒಂದು ನರರಾಶಿ ಆಗಿದ್ದು ಅಲ್ಲಿಗೆ ಶುಭಗ್ರಹಗಳ ಸಂಬಂಧ ಇದ್ದರೆ ಜಯವನ್ನು ಪಡ್ಕೋತಾನೆ ಅಂತ. ಇಲ್ಲಿ ನರರಾಶಿ ಲಗ್ನವೂ ಅಲ್ಲ ವ್ಯಯವೂ ಅಲ್ಲ, ಲಾಭಸ್ಥಾನ ನರರಾಶಿ ಆಗಿದೆ ತುಲಾ, ಅಲ್ಲಿಗೆ ಗುರುದೃಷ್ಟಿ ಇರೋದರಿಂದ ಅದು ಶುಭ ಸೂಚನೆಯನ್ನು ತೋರಿಸ್ತದೆ ಅಂತ. ಆನಂತರ ಸ್ಪೆಷಲ್ ಏನಪ್ಪ ಇಲ್ಲಿ ಅಂದರೆ 12 ಭಾಗ ಮಾಡಿದಾಗ 12ರಲ್ಲಿ ನಮಗೆ ಗೊತ್ತಾಗ್ತದೆ ನಮ್ಮ ದೇಶ ಯಾವುದು ಅವರ ದೇಶ ಯಾವುದು ಅಂತ ಕಂಡುಹಿಡಿಬೇಕಾದ್ರೆ ಇಲ್ಲಿ ಟೋಟಲಾಗಿ 12 ರಾಶಿ ಇರುತ್ತೆ. 12ರಲ್ಲಿ 6 ಮಾಡ್ತೀವಿ. ಅಲ್ಲಿ ನೋಡಿದಾಗ 3ರಿಂದ 8ನೇ ರಾಶಿಯನ್ನು ಪೌರು ಸೂಚಿಸ್ತೀವಿ. ಅಂದರೆ ಈ ಲಗ್ನದಿಂದ ಈ 3ನೇ ಮನೆ ಇಲ್ಲಿಂದ 3, 4, 5, 6, 7, 8 ಇಲ್ಲಿ ತನಕ, ಅಂದರೆ 7, 8 ಇಲ್ಲಿ ತನಕ ಈ ರಾಶಿಯಿಂದ ಹೀಗೋಗಿ ಈ ರಾಶಿ ಹೀಗೋಗಿ ಇಲ್ಲಿಂದ ಇಲ್ಲಿ ತನಕ 8 ರಾಶಿಗಳು. ಈ 8 ರಾಶಿಗಳನ್ನು ನಾವು ನಮ್ಮ ದೇಶ ನಮ್ಮ ರಾಶಿ ಅಂತ ಕರಿತೀವಿ. ಇನ್ನು ತೃತೀಯದಲ್ಲಿ ಬುಧ ಇದ್ದಾನೆ, ತೃತೀಯದಲ್ಲಿ ರಾಹುಕೇತು ಕುಜ ಇದೆ. ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ಕೂಡ ಅಗೇನ್ ಗುರುದೃಷ್ಟಿ 3ನೇ ಮನೆಗೆ ಬರೋದ್ರಿಂದ ಅದು ಶುಭವೇ. ಇನ್ನು 4ನೇ ಮನೆಯಲ್ಲಿ ನೈಸರ್ಗಿಕ ಶುಭಗ್ರಹ ಶುಕ್ರನಿದ್ದಾನೆ, ಈ ಭಾಗ್ಯಾಧಿಪತಿ ಇದ್ದಾನೆ, ಚಂದ್ರ ಶನಿ ತಟಸ್ಥರಾಗ್ತಾರೆ, 4 ಓಕೆ. 5ನೇ ಮನೆಗೆ ತಗೊಂಡಾಗ 5ನೇ ಮನೆ ಅಧಿಪತಿ ಮಂಗಳ, ಇಲ್ಲಿ ಯಾವುದೇ ಗ್ರಹದ ಸಂಬಂಧ ಇದೆಯಾ ಅಂತಂದರೆ ಹೌದು. ಈ 5ನೇ ಮನೆ ಅಧಿಪತಿ ಮಂಗಳನಿಗೆ ಹೇಗೇನು ಗುರುದೃಷ್ಟಿ ಬರುತ್ತೆ ಅದು ಕೂಡ ಶುಭ ಆಗಿ ಬಂದ್ಬಿಡ್ತದೆ. ಇನ್ನು 6ನೇ ಮನೆ ತಗೊಂಡ್ರೆ 6ನೇ ಮನೆ ಅಧಿಪತಿ ಆಗಿರ್ತಕ್ಕಂಥವ್ನು ಯಾವುದೇ ಅಶುಭ ಗ್ರಹದ ಸಂಬಂಧ ಇಲ್ಲ ಅಂದರೆ ಅದು ಮಂಗಳನ ದೃಷ್ಟಿ ಇದೆ, ಮಂಗಳ ಪಂಚಮಾಧಿಪತಿ ಆಗ್ತಾನೆ. ಆ ಮಂಗಳನ ಆಸ್ಪೆಕ್ಟು ಈ 6ನೇ ಮನೆಗೆ ಬರುತ್ತೆ. 6ನೇ ಮನೆ ಅಧಿಪತಿ ಮುಚ್ಚ ಕ್ಷೇತ್ರದಲ್ಲಿದ್ದಾನೆ, ಹಾಗಾಗಿ 6 ಓಕೆ.
7 ಗುರು ಇದನ್ನು ಓಕೆ. 8ನೇ ಮನೆ ತಗೊಂಡಾಗ 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥ ಚಂದ್ರ ಈ ಜಾತಕದಲ್ಲಿ ಅವನು ಗುರುಗೆ ಕೇಂದ್ರದಲ್ಲಿದ್ದು ಇಲ್ಲಿ ಭಾಗ್ಯಾಧಿಪತಿ ಆಗಿರತಕ್ಕಂಥ ರವಿ ಸಂಬಂಧ ನೈಸರ್ಗಿಕ ಶುಕ್ರ ಗ್ರಹ ಸಂಬಂಧ ಮಾಡಿರೋದ್ರಿಂದ ಇದು 8 ಹೋಗುತ್ತೆ. ಅಂದರೆ ಅಲ್ಲಿ ಎಲ್ಲಿ ವಾಸ ಮಾಡ್ತಾನೋ ಆ ದೇಶಕ್ಕೆ ಆ ರಾಜ್ಯಕ್ಕೆ ಅದು ಶುಭವನ್ನು ತಂದು ಕೊಡ್ತದೆ ಅಂತ. ಇನ್ನು ಈ 9ರಿಂದ 9, 10, 11, 12, 1, 2 ಇವಿದಾವಲ್ಲ, ಇವನ್ನ 9ರಿಂದ 2ನೇ ರಾಶಿಯನ್ನ ಬೇರೆ ದೇಶ ಅಂತ ಕರಿತೀವಿ. ನಮ್ಮ ಆಪೋಸಿಟ್ ಏನು ಕರಿತೀವಿ, ಶತ್ರು ರಾಷ್ಟ್ರ ಅಥವಾ ಶತ್ರು ರಾಷ್ಟ್ರ, ಶತ್ರು ಗ್ರಾಮ ಅಂತ ಕರಿತೀವಿ. ಇಲ್ಲಿಗೆ ಹೆಚ್ಚು ಪಾಪಗ್ರಹಗಳ ಸಂಬಂಧ ಬಂದರೆ ಅಥವಾ ಇಲ್ಲಿಗೇನಾದರೂ ಹೆಚ್ಚು ಪಾಪಗ್ರಹ ಸಂಬಂಧ ಬಂದರೆ ಹೊರದೇಶದವರಿಗೆ, ಶತ್ರು ಕ್ಷೇತ್ರದವರಿಗೆ ಅಪಜಯ ಉಂಟಾಗ್ತದೆ. ಆದರೆ ಈ 9, 10, 11, 12, 1, 2 ಇಲ್ಲಿ ಹೆಚ್ಚು ಶುಭ ಗ್ರಹಗಳು ಬಂದ್ಬಿಟ್ರೆ ಅವ್ರಿಗೆ ಹೆಚ್ಚು ಒಳ್ಳೇದಾಗುತ್ತೆ, ನಮಗಿಂತ ಅವ್ರಿಗೆ ಹೆಚ್ಚು ಲಾಸ್ ಆಗಲ್ಲ ಅನ್ನೋದು ಉದ್ದೇಶ. ಅಂದರೆ 3ರಿಂದ 8ನೇ ಮನೆ ನಮ್ಮ ದೇಶ, 9ರಿಂದ 2ನೇ ಮನೆ ಶತ್ರು ರಾಷ್ಟ್ರ ಅಥವಾ ಆಪೋಸಿಟ್ ಆಗಿರ್ತಾರೆ ಅವರಾಗ್ತದೆ ಅಂತ. ಇನ್ನು ಕೊನೆದಾಗ ಏನಾಗ್ತದೆ ಅಂತಂದರೆ ಇಲ್ಲಿ ಮಿಶ್ರ ಗ್ರಹಗಳು ಬಂದರೆ, ಅಂದರೆ ಎರಡೂ ಕೇಂದ್ರಗಳಲ್ಲಿ, ಅಂದರೆ ಏನು ನಾವು ನೋಡಿದ್ವೋ ಲಗ್ನ, ಚತುರ್ಥ ಸ್ಥಾನ, ಸಪ್ತಮ, ಆನಂತರ ದಶಮ ಸ್ಥಾನದಲ್ಲಿ ಅಥವಾ ಲಾಭ ಸ್ಥಾನದಲ್ಲಿ ಹೆಚ್ಚು ಪಾಪಗ್ರಹಗಳಿದ್ದರೆ ಅಥವಾ ಶುಭಗ್ರಹ ಎರಡೂ ಮಿಶ್ರವಾಗಿದ್ದರೆ ಸಂಧಾನ ಆಗುತ್ತೆ, ಜಯವೂ ಇಲ್ಲ ಅಪಜಯವೂ ಇಲ್ಲ, ಸ್ವಲ್ಪ ದಿನ ಇದ್ದು. ಇನ್ನು ಈ ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ದರೆ ಅದರಲ್ಲೂ ಕೂಡ 10, 11, 12 ಈ ಮನೆಯಲ್ಲಿ ಪಾಪಗ್ರಹ ಇದ್ದರೆ ನಮ್ಮ ದೇಶದವರಿಗೆ ತೊಂದರೆ ಆಗ್ತದೆ. 10, 11, 12ರಲ್ಲಿ ಶುಭಗ್ರಹ ಇದ್ದರೆ ಅದು ಹೊರದೇಶವರಿಗೆ ಶುಭ ಆಗ್ತದೆ. ಅಥವಾ 10, 11, 12ರಲ್ಲಿ 10 ಅಂದರೆ ಈ 10, 11, 12 ಈ 3 ಮನೆಗಳು ವೆರಿ ವೆರಿ ಇಂಪಾರ್ಟೆಂಟು. ಈ 10, 11, 12 ಇದ್ರ ಮೇಲೆ ಡಿಪೆಂಡ್ ಆಗ್ತದೆ ಇದು ಸಂಧಾನ ಆಗುತ್ತಾ ಅಥವಾ ಏನಾಗುತ್ತೆ ಅಂತ. 10, 11, 12 ಈ 3 ಮನೆಗಳು ಶುಭಗ್ರಹಗಳ ಸಂಬಂಧ ಬಂದರೆ ನಮಗೆ ಶುಭ, ನಮ್ಮ ರಾಷ್ಟ್ರದವರಿಗೆ ಶುಭ ಅಥವಾ ನಮ್ಮ ದೇಶಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ದೇಶಕ್ಕೆ ಶುಭ. ಆದರೆ ಅಲ್ಲಿ ಪಾಪಗ್ರಹಗಳು ಬಂದಾಗ ಅವ್ರಿಗೆ ಶುಭ ಆಗ್ತದೆ. ಅಕಸ್ಮಾತ್ ಏನಾದರೂ ಕೂಡ 10, 11, 12 ಈ 3 ರಾಶಿಗಳಲ್ಲಿ ಏನಾದರೂ ಕೂಡ ಶುಭ ಗ್ರಹಗಳು ಎರಡೂ ಮಿಶ್ರಿತವಾಗಿಬಿಟ್ರೆ ಅವಾಗೇನಂತ ಕರೀತಾರೆ, ಅದನ್ನು ಜಯವೂ ಆಗಲ್ಲ ಅಥವಾ ಸೋಲು ಆಗಲ್ಲ, ಅಲ್ಲೇ ಸಂಧಾನ ಏನು ಯುದ್ಧ ಮಾಡೋದು ಅಂತ ಅಲ್ಲಿಗೆ ಅದು ಯುದ್ಧ ನಿಂತೋಗ್ಬಿಡುತ್ತೆ ಅಂತ. ಇನ್ನು ಅಕಸ್ಮಾತ್ ಏನಾದರೂ ಕೂಡ ನಮ್ಮ ದೇಶದವ್ರು ಹೋಗಿ ಆ ಯುದ್ಧ ಆಗೋ ದೇಶದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತಾರೆ ಅನ್ಕೋಣ. ನಮ್ಮ ದೇಶದವ್ರು ಹೋಗಿ ಆ ಯುದ್ಧ ಆಗುವಂಥ ರಾಷ್ಟ್ರದಲ್ಲಿದ್ದಾಗ ಅವರು ಸೇಫಾಗಿ ವಾಪಸ್ ಬರ್ತಾರಂತ ಪ್ರಶ್ನೆ ಬಂದಾಗ ಆವಾಗ ಈ 2ನೇ ಮನೆಯನ್ನು, ಲಗ್ನದಿಂದ 2ನೇ ಮನೆಯನ್ನು, 3ನೇ ಮನೆಯನ್ನು ನಾವು ಗಮನಿಸಬೇಕು. ಈ 2 ಮತ್ತು 3ನೇ ಮನೆಯಲ್ಲಿ 2 ಮತ್ತು 3ನೇ ಮನೆಯನ್ನು ನಮ್ಮ ರಾಷ್ಟ್ರದಿಂದ ಯುದ್ಧದ ರಾಷ್ಟ್ರ ಯಾರು ಹೋಗಿರ್ತಾರೋ ಅವರ ವಿಚಾರವನ್ನು ನಾವು ಗಮನಿಸ್ತೀವಿ. 2 ಅಥವಾ 3ನೇ ಮನೆಯಲ್ಲಿ ಯಾರು ವಿಶೇಷವಾಗಿ ಗುರು ಮತ್ತು ಶುಕ್ರರು ನೈಸರ್ಗಿಕ ಶುಭಗ್ರಹರಾಗಿ ಆ ಲಗ್ನಕ್ಕೆ ಶುಭರಾಗಿದ್ದರೆ ಅವರ ಸಂಬಂಧ 2ನೇ ಮನೆಗೆ 3ನೇ ಮನೆಗೆ ಬಂದರೆ ಯಾರು ಅನ್ಯ ದೇಶಕ್ಕೆ ಹೋಗಿರ್ತಾನೋ ಆ ನಮ್ಮ ರಾಷ್ಟ್ರದವರು ಆ ಯುದ್ಧ ರಾಷ್ಟ್ರದಲ್ಲಿ ಇರ್ತಾರಲ್ಲ ನಮ್ಮವರು, ಅವರು ಸೇಫಾಗಿ ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ. 2, 3ರಲ್ಲಿ ಅಂದರೆ 2ನೇ ಮನೆಯಲ್ಲಿ 3ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಸಂಬಂಧ ಬರಬೇಕು. ಅಥವಾ ಹೆಚ್ಚು ಶುಭಗ್ರಹ ಸಂಬಂಧ ಬಂದಾಗ ಅವರು ಸೇಫಾಗಿ ವಾಪಸ್ ಬರ್ತಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿಗೆ ನಾವು ಯುದ್ಧ ಪ್ರಶ್ನೆ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿ ಈ ರೀತಿಯಾಗಿ ನಾವು ಪ್ರಶ್ನಾಕುಂಡಲಿಯ ಮುಖಾಂತರ ಅಥವಾ ಯಾವ ದೇಶದಲ್ಲಿ ಯುದ್ಧ ಆಗಿರುತ್ತೋ ಆ ದೇಶದ ಪ್ರಶ್ನಾ ಲಗ್ನದ ಮೇಲೆ ಕೂಡ ನಾವು ಈ ಒಂದು ಯುದ್ಧದ ವಿಚಾರವನ್ನು ನೋಡಬಹುದು. ಒಳ್ಳೆಯದಾಗಲಿ. ವರಹಮಿರರಿಗೂ ಮತ್ತು ವರಹಮಿರರ ಪುತ್ರನಿಗೂ ಕೂಡ ಈ ಒಂದು ವಿಚಾರವನ್ನು ಹೇಳಿಕೊಟ್ಟಂತಹ ಗುರುಗಳಿಗೆ ನಮಸ್ಕಾರ ಮಾಡುತ್ತಾ ಇದನ್ನು ಮುಗಿಸೋಣ. ಒಳ್ಳೆಯದಾಗಲಿ. ನಮಸ್ಕಾರ.